ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ನಮ್ಮ ಊರಲ್ಲೇ ಇದ್ದೀನಿ ಬಿಕಾಸ್ ಇಟ್ಸ್ ದಿವಾಲಿ ಹಾಲಿಡೇಸ್. ಸೊ ಈಗ ಏನು ಮಾಡೋಣ ಅಂದರೆ ಒಂದು ಕೆಲಸ ಮಾಡೋಣ. ಸೊ ಈಗ ಬಂದುಬಿಟ್ಟು ನಾನು ನಮ್ಮ ಮಾಡಿನ ತೋರಿಸ್ತೀನಿ, ನಮ್ಮ ಮಾಡಿಯಲ್ಲಿ ಏನೇನಿದೆ ಅಂತ ಕಂಪ್ಲೀಟ್ ಕ್ಲಿಯರ್ಲಿ ತೋರಿಸ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಡೇ ಕೆಳಗಡೆ ತೋರಿಸ್ತೀನಿ. ಸೊ ಚಲೋ. ಸೊ ಗೈಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ಇದು ಯಾಕೆ ಅಂದರೆ ಬೈ ಮಿಸ್ಟೇಕಾಗಿ ಇದನ್ನೇ ಮಾಡೋಣ ಅಂದ್ಕೊಂಡ್ರು, ಬಟ್ ಅನ್ಕಾನ್ಷಿಯಸ್ಲಿ ಇದು ಮಾಡಬೇಕಾಗಿದೆ. ಸೊ ಕೆಳಗಡೆ ಎಲ್ಲರೂ ಎಂಜಾಯ್ ಮಾಡ್ತವ್ರೆ ನೋಡಿದ್ರೆ, ಕಬ್ಬೆಲ್ಲ ತಿಂದು. ಸೊ ಹಿಂಗೆ ಬಂದರೆ ಇಲ್ಲಿ ಮೆಟ್ಲು, ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲೊಂದು ಗೇಟ್ ಬರಬೇಕಾಗಿತ್ತು. ಸೊ ನನ್ನ ತಾತ ಬೇಡ ಅಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ಆಪೋಸಿಟ್ ಮನೆ. ಇನ್ನೂ ಈಗ ಮಾಡ್ತಾವ್ರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇದೆಲ್ಲ ನಮ್ಮ ತಾತ ಉಣಿರೋ ಗಿಡ. ಎಷ್ಟು ಉದ್ದ ಇದೆಯೋ, ಈಗ ಕೂಡ ಎಷ್ಟು ಚೆನ್ನಾಗಿ ಅಡಿಕೆ ಗಿಡ ಎಲ್ಲ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಕಬ್ಬಿತ್ತು, ಅಲ್ಲೆಲ್ಲರೂ ಎಂಜಾಯ್ ಮಾಡ್ತಾವ್ರೆ ನೋಡಿ. ನಮ್ಮ ದೊಡ್ಡಮ್ಮ ಅವರು. ಸೊ ನಮ್ಮ ದೊಡ್ಡಮ್ಮ ಅಜ್ಜಿ. ಸೊ ಓಕೆ, ಲೆಟ್ಸ್ ಗೋ ಹಿಯರ್. ಇದು ಬಂದುಬಿಟ್ಟು ಸೇಮ್ ಆ್ಯಸ್ ಯೂಶುವಲ್ ಇವೆರಡು ತೋರಿಸಿದೆ ನಿಮಗೆ. ಸೊ ಇದು ಬಂದುಬಿಟ್ಟು ಚೇಪೆಕಾಯಿ ಗಿಡ. ಸೊ ಇದು ಅದೆರಡು ಜಾಯಿಂಟ್ ಆ್ಯಕ್ಚುಲಿ, ಬಟ್ ಸಪ್ರೇಟ್ ಬಂದಿದೆ. ಸೊ ಇಲ್ಲಿ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಬರ್ತಾನೆ ಇವನು ನನ್ನ ತಮ್ಮ. ಅವರು ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ತೆಂಗಿನ ಮರ ಅಂತ. ಸೊ ಇದು ಕೂಡ ಮಾವಿನ ಗಿಡನೇ. ಇದು ಹತ್ತಿ ಗಿಡ ಅಂತ ಏನೋ ಗೊತ್ತಿಲ್ಲ, ದಿಸ್ ನೇಮ್. ಸೊ ಇದು ಬಂದುಬಿಟ್ಟು ಸಪೋಟ. ಇದು ನನಗೆ ಸೊ ಇದು ಕೂಡ ತೆಂಗಿನ ಮರ, ಬಟ್ ಇದಕ್ಕೆ ಮನಿ ಪ್ಲ್ಯಾಂಟ್ ಬೆಳ್ಕೊಂಡಿದೆ ನೋಡಿ, ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಅಲ್ಲ ಬೇಸ್ಮೆಂಟಲ್ಲಿ ಅಲ್ಲಿ ಲೈಕ್ ಗಾರ್ಡನ್ ಥರ ಮಾಡಿದ್ದೀವಿ ಕೆಳಗಡೆ. ಸೊ ಇದು ಬಂದುಬಿಟ್ಟು ತೆಂಗಿನ ಮರ. ಆಗಾಗ ನೆಸ್ಟ್ ಕೂಡ ಇರ್ತವೆ ಪಕ್ಷಿಗಳು. ಸೊ ಆ್ಯಸ್ ಯೂಶುವಲ್. ಸೊ ಇದು ಬಂದುಬಿಟ್ಟು ಟಿ ವಿ ಡಿಚ್, ಬಟ್ ಹಳೇದಾಗ್ಬಿಟ್ಟಿದ್ದಾನೆ ನೋಡಿ, ಏನೂ ಕಾಣಿಸಲ್ಲ, ಹಳೇದು. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಸಪೋಟ ಗಿಡ, ಸಪೋಟ ಕೂಡ ಬಿಟ್ಟಿದೆ ಅದರಲ್ಲಿ. ಸೊ ಅಲ್ಲಿದೆ, ಕಾಣಿಸ್ತಾ? ಸೊ ಬನ್ನಿ. ಸೊ ಈ ಕಡೆ ಬಂದರೆ ಲೈಕ್ ಕೌಸ್ ಮೀನ್ಸ್ ಅವರ್ ನೇಬರ್ಸ್. ಇದಿಷ್ಟು ಇಲ್ಲಿ ಕಲ್ಗಳು ಹಾಕಿದಾರಲ್ಲ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಣ್ಗಳು ಹಾಕಿದಾರಲ್ಲ, ಅದಷ್ಟು ಹೂವಿನ ಗಿಡ ಅಂತ ಇದು ಮಾಡಿರೋದು. ಬಟ್ ಹೂವಿನ ಗಿಡ ಪಕ್ಕದಲ್ಲಿ ತೆಂಗಿನ ಗಿಡ ಅವೆಲ್ಲ ಬೆಳ್ಕೊಂಡ್ಬಿಡ್ತಾಯಿದೆ ಅನ್ಕಾನ್ಷಿಯಸ್ಲಿ. ಸೊ ಇದು ಕೂಡ ತೆಂಗಿನ ಮರ. ನಮ್ಮ ಮನೆಯಲ್ಲಿ ತುಂಬ ತೆಂಗಿನ ಮರ ಇದೆ, ಅದು ಏಕೆ ಅಂತ ಗೊತ್ತಿಲ್ಲ. ನಮ್ಮ ತಾತ ಐ ಥಿಂಕ್ ಸೊ ಮೈ ಗ್ರ್ಯಾಂಡ್ ಪಾ ಲೈಕ್ಸ್ ಕೊಕೊನಟ್ ಟ್ರೀಸ್. ಸೊ ಇದು ಬಂದುಬಿಟ್ಟು ಮತ್ತಿರ್ಗ ಒಂದು ತೆಂಗಿನ ಮರ. ಇದು ಜಸ್ಟ್ ಶೋ ಗಿಡ ನೋಡಿ, ದೂರದಿಂದ ಕಾಣ್ತಿದ್ರೆ ನೋಡಿದ್ರೆ ಇದು ಬಂದುಬಿಟ್ಟು ಶೋ ಗಿಡ ಅಂತ ಹೇಳ್ಬಿಟ್ಟು. ಸೊ ಅದು ನೀಮ್ ಆ್ಯಂಡ್ ಇದು ನೇಬರ್ಸ್ ಮನೆ. ಇಲ್ಲ ಅಲ್ಲಿ ಹಸು ಕಟ್ಟಾಕ್ತಾರೆ, ಅಲ್ಲಿ ಬ್ಲೂ ಶೆಡ್, ಅಲ್ಲಿ ಹಸು ಕಟ್ಟಾಕ್ತಾರೆ. ಆ್ಯಂಡ್ ಅದು ನೇಬರ್ಸ್. ಇನ್ನೂ ಈ ಕಡೆ ಕೂಡ ಇದೆ, ಬಟ್ ಇಷ್ಟೇ ಕವರ್ ಆಗೋದು ನೋಡಿದ್ರ. ಸೊ ಈಗ ಪ್ರೆಸೆಂಟ್ ಇಷ್ಟಿದೆ. ಆ್ಯಕ್ಚುಲಿ ಇಲ್ಲಿ ಪ್ಲೇ ರೂಮ್ ಕಟ್ಟಿಸ್ತಾರೆ ಈಗ. ಒಂದಿಷ್ಟು ಪ್ಲೇ ರೂಮ್ ಕಟ್ಟಿಸ್ತಾರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇದು ಯಾಕೆ ಅಂದರೆ ಇಲ್ಲಿ ಮನೆ ಒಬ್ಬರು ಸೆಕ್ಯೂರಿಟಿ ಇದ್ದರು. ಸೆಕ್ಯೂರಿಟಿ ಅಂದರೆ ಈಗ ನಮ್ಮಮ್ಮ ಅವರ ಅಪ್ಪ ಇದೆ, ಮೀನ್ಸ್ ನಮ್ಮಮ್ಮ ಅವರ ಅಪ್ಪ ಮೀನ್ಸ್ ನಮ್ಮ ಅಜ್ಜಿ ತಾತ, ಅವ್ರ ಮೇಲೆಗಡೆ ಸ್ಟೇ ಮಾಡಿ ಮಕ್ಕಳನ್ನ ಕೆಳಗಡೆ ಇಳಿಸ್ತಾಯಿದ್ರು. ಆದರೆ ಅವರು ಹಿ ಪಾಸ್ಡ್ ಅವೇ.
ಸೊ ಅದಕ್ಕೆ ಇದು ನಮ್ಮ ಅಜ್ಜಿ ಅವರ ಅಣ್ಣ ಅವ್ರು ಯೂಸ್ ಮಾಡ್ತಾರೆ, ಬಟ್ ಅವ್ರೀಗ ಇಲ್ಲ, ಕೆಳಗಡೆ ಇದ್ದಾರೆ. ಸೊ ಅದಕ್ಕೆ ಲಾಕ್ ಹಾಕಿದ್ದಾರೆ. ಇಲ್ಲಾಂದರೆ ಇಲ್ಲೇ ಮಲಿಕೊಳೋದು ನಾವು. ಆ್ಯಕ್ಚುಲಿ ನಮ್ಮ ಅಜ್ಜಿ ಕೂಡ ಇವತ್ತು ಇರ್ತಾ ಇರಲಿಲ್ಲ, ಹೆಬ್ಬಾಳಕ್ಕೆ ಬಂದುಬಿಡ್ತಾಯಿದ್ರು. ಇವತ್ತು ಹಬ್ಬ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಸೊ ನಮ್ಮ ತಾತ ಕೆಳಗಡೆ ಮಲಗ್ತಾರೆ. ಸೊ ಇದು ಬಂದುಬಿಟ್ಟು ಸನ್ನಿ ಗೋಡನ್. ಓಕೆ ಗಾಯ್ಸ್, ಬಾಯ್ ಗಾಯ್ಸ್, ಇಷ್ಕೆ ಬಾಲ್.